ಸ್ನೇಹಿತರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅಭಿಪ್ರಾಯಗಳನ್ನು ರೂಪಿಸುವಲ್ಲಿ, ಟ್ರೆಂಡ್ಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಜನರ ಅಭಿಪ್ರಾಯಗಳನ್ನು ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಭಾರತದಲ್ಲಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಇದ್ದಾರೆ. ಅದರಲ್ಲಿ ರಣವೀರ್ ಅಲ್ಲಾಬಾದಿಯ ಹೆಸರು ಸಾಕಷ್ಟು ಜನರಿಗೆ ಚಿರಪರಿಚಿತ. ರಣವೀರ್ ತನ್ನ ಯುನೀಕ್ ಕಂಟೆಂಟ್ಗಳ ಮೂಲಕ ಯೂಟ್ಯೂಬ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾನೆ. ತನ್ನ ಯುನೀಕ್ ಕಂಟೆಂಟ್ ಗಳಿಂದ ಕೋಟಿಗಟ್ಟಲೆ ಸಬ್ಸ್ಕ್ರೈಬರ್ಸ್ ಗಳನ್ನ ಇವನ ಯೂಟ್ಯೂಬ್ ಚಾನೆಲ್ ಹೊಂದಿದೆ. ಒಂದು ಕಾಲದಲ್ಲಿ ಮದ್ಯಪಾನದ ದಾಸನಾಗಿದ್ದ ಈ ರಣವೀರ್ ಇಂದು 60 ಕೋಟಿ ಸಂಪತ್ತಿನ ಒಡೆಯನಾಗಿದ್ದು ಹೇಗೆ? ಮೊದಲಿಗೆ ಫಿಟ್ನೆಸ್, ನಂತರ ಮೋಟಿವೇಶನ್, ಇದೀಗ ದೊಡ್ಡ ಉದ್ಯಮಿ. ಆದರೆ ಇತ್ತೀಚೆಗೆ ವಿವಾದದಲ್ಲಿ ಸಿಲುಕಿಕೊಂಡಿದ್ದು ಯಾಕೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ರಣವೀರ್ ಅಲ್ಲಾಬಾದಿಯಾ ಈತ ಬಿಯರ್ ಬೈಸಿಪ್ಸ್ ಎಂಬ ಫೇಮಸ್ ಯೂಟ್ಯೂಬ್ನ ಸ್ಥಾಪಕ. ಭಾರತದ ಒಬ್ಬ ಫೇಮಸ್ ಯೂಟ್ಯೂಬರ್, ಪಾಡ್ಕಾಸ್ಟರ್ ಹಾಗೆ ಉದ್ಯಮಿ ಕೂಡ ಹೌದು. ಈತ 1993ರಲ್ಲಿ ಮುಂಬೈನಲ್ಲಿ ಜನಿಸ್ತಾನೆ. ಮುಂಬೈನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪೂರ್ಣಗೊಳಿಸ್ತಾನೆ. ರಣವೀರ್ ತಂದೆ ಗೌತಮ್ ಅಲ್ಲಾಬಾದಿಯಾ ಒಬ್ಬ ಫಿಸಿಷಿಯನ್, ಹಾಗೆ ತಾಯಿ ಸ್ವಾತಿ ಅಲ್ಲಾಬಾದಿಯಾ ಒಬ್ಬ ಸ್ತ್ರೀರೋಗ ತಜ್ಞೆ. ತಂದೆ ತಾಯಿ ಇಬ್ಬರು ವೃತ್ತಿಯಲ್ಲಿ ವೈದ್ಯರಾಗಿದ್ರು. ರಣವೀರ್ ವೈದ್ಯಕೀಯ ವೃತ್ತಿಯನ್ನ ಬಿಟ್ಟು ಯೂಟ್ಯೂಬ್ ಮತ್ತು ಬಿಸಿನೆಸ್ ಜಗತ್ತಿಗೆ ಕಾಲಿಡ್ತಾನೆ. ತನ್ನ ಕಾಲೇಜಿನ ದಿನಗಳಲ್ಲಿ ರಣವೀರ್ ಮದ್ಯಪಾನ ಮತ್ತು ಗಾಂಜಾ ಸೇವನೆ ಮಾಡ್ತಾ ಇದ್ದ. ಇದರಿಂದ ಇವನ ಆರೋಗ್ಯ ಹದಗೆಡೋದಕ್ಕೆ ಶುರುವಾಗುತ್ತೆ. ಆಗ ರಣವೀರ್ ತನ್ನ ಬದುಕನ್ನ ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಾನು ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿದ್ರು ಅದನ್ನ ಬಿಟ್ಟು ಯೂಟ್ಯೂಬ್ ಚಾನೆಲ್ ಒಂದನ್ನ ಕ್ರಿಯೇಟ್ ಮಾಡ್ತಾನೆ. ತನ್ನ 22ನೇ ವಯಸ್ಸಿನಲ್ಲಿ ರಣವೀರ್ ಡಿಜಿಟಲ್ ಜರ್ನಿಯನ್ನ ಪ್ರಾರಂಭಿಸ್ತಾನೆ. ರಣವೀರ್ಗೆ ಈ ಸೋಷಿಯಲ್ ಮೀಡಿಯಾ ನೇಮ್, ಫೇಮ್ ಎಲ್ಲವನ್ನ ತಂದುಕೊಟ್ಟಿತ್ತು. ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹೆಲ್ತ್, ಫಿಟ್ನೆಸ್, ಮೋಟಿವೇಶನ್, ಲೈಫ್ ಸ್ಟೈಲ್ ಬಗ್ಗೆ ಪಾಡ್ಕಾಸ್ಟ್ ಮತ್ತು ಇಂಟರ್ವ್ಯೂಗಳನ್ನ ನೀಡ್ತಾ ಬಂದಿದ್ದಾನೆ. 2015ರಲ್ಲಿ ರಣವೀರ್ ಬಿಯರ್ ಬೈಸಿಪ್ಸ್ ಎನ್ನುವ ಚಾನೆಲ್ ಅನ್ನ ಪ್ರಾರಂಭ ಮಾಡ್ತಾನೆ. ಈ ಚಾನೆಲ್ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡ ನಂತರ ಈತ 2019ರಲ್ಲಿ ರಣವೀರ್ ಅಲ್ಲಾಬಾದಿಯಾ ಎನ್ನುವ ಪಾಡ್ಕಾಸ್ಟ್ ಚಾನೆಲ್ ಒಂದನ್ನ ಪ್ರಾರಂಭ ಮಾಡ್ತಾನೆ. ತನ್ನ ಯೂಟ್ಯೂಬ್ ವೃತ್ತಿ ಜೀವನದ ಹೊರತಾಗಿ ರಣವೀರ್ ಮಾಕ್ ಎಂಟರ್ಟೈನ್ಮೆಂಟ್ ಎನ್ನುವ ಕಂಪನಿ ಒಂದನ್ನ ಸ್ಥಾಪನೆ ಮಾಡ್ತಾನೆ. 2023ರಲ್ಲಿ ರಾಜ್ ಎಂಬ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡ್ತಾನೆ. ಇವತ್ತಿಗೆ ರಣವೀರ್ ಒಟ್ಟು ಆಸ್ತಿ 60 ಕೋಟಿಗೂ ಅಧಿಕ. ಇತ್ತೀಚೆಗೆ ರಣವೀರ್ ಇಂಡಿಯಾಸ್ ಗಾಟ್ ಲೆಟೆಂಟ್ ಎನ್ನುವ ಶೋನಲ್ಲಿ ಪ್ಯಾನಲಿಸ್ಟ್ ಆಗಿ ಭಾಗಿಯಾಗಿದ್ದ. ಈ ಶೋನಲ್ಲಿ ಸ್ಪರ್ಧಿಯೊಬ್ಬರಿಗೆ ರಣವೀರ್ ಪೋಷಕರ ಪ್ರೈವೇಟ್ ಲೈಫ್ ಬಗ್ಗೆ ಅಸಭ್ಯ ಪ್ರಶ್ನೆಯನ್ನ ಕೇಳಿದ್ದ. ಕಂಟೆಸ್ಟೆಂಟ್ಗೆ ಕೇಳಬಾರದ ಪ್ರಶ್ನೆ ಕೇಳಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ತಮಾಷೆಯಾಗಿ ಮಾತನಾಡುವ ಭರದಲ್ಲಿ ಯೂಟ್ಯೂಬರ್ ರಣವೀರ್ ನೀಡಿರುವ ಹೇಳಿಕೆಗೆ ನೆಟ್ಟಿಗರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಸಮಾಜಕ್ಕೆ ಮಾರಕವಾದ ಇಂಥವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಷಕರ ಖಾಸಗಿ ಭಾಗಗಳು ಲೈಂಗಿಕ ಕ್ರಿಯೆಯನ್ನು ನೋಡುವಷ್ಟು ನೀಚತನ ಪ್ರದರ್ಶಿಸಿರುವ ರಣವೀರ್ಗೆ ಧಿಕ್ಕಾರ ಎಂದು ಹಲವರು ರಣವೀರ್ ಮತ್ತು ಆತನ ತಾಯಿ ಇರುವ ಫೋಟೋಗಳನ್ನು ಹಂಚಿಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ಯೂತ್ ಐಕಾನ್ ಎನಿಸಿಕೊಂಡಿರುವ ಇವರು ಸಮಾಜಕ್ಕೆ ಎಂತಹ ಸಂದೇಶ ಕೊಡ್ತಾ ಇದ್ದಾರೆ ಎಂದು ಕೆಲವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಆದರೆ ನಾವು ಇತರರ ಸ್ವಾತಂತ್ರ್ಯವನ್ನ ಅತಿಕ್ರಮಿಸಿದಾಗ ನಮ್ಮ ಸ್ವಾತಂತ್ರ್ಯ ಕೊನೆಗೊಳ್ಳುತ್ತೆ ಅಂತ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಟ್ ಬಿಯರ್ ಬೈಸಿಪ್ಸ್ ಎನ್ನುವ ಟ್ರೆಂಡ್ ಶುರುವಾಗಿ ಬಿಟ್ಟಿದೆ. ಈ ಎಲ್ಲ ಬೆಳವಣಿಗೆಯನ್ನ ನೋಡಿದ ರಣವೀರ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಬಂದು ಜನರಿಗೆ ಕ್ಷಮೆಯನ್ನ ಕೇಳಿದ್ದಾನೆ. ನಾನು ಅದನ್ನ ಹಾಸ್ಯದಲ್ಲಿ ಹೇಳಿದ್ದಾದರೂ ನನ್ನಿಂದ ತಪ್ಪಾಗಿದೆ. ನಾನು ಇದರ ಬಗ್ಗೆ ಜನರಿಗೆ ಕ್ಷಮೆಯನ್ನ ಕೇಳ್ತೇನೆ ಅಂತ ಹೇಳಿದ್ದಾನೆ. ಆದ್ರೆ ಈ ಒಂದು ಹೇಳಿಕೆಯಿಂದ ರಣವೀರ್ ಬ್ರ್ಯಾಂಡ್ಗೆ ಹೊಡೆತ ಬಿದ್ದಿದೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತನ್ನ ಮಾತಿನ ಮೇಲೆ ನಿಗಾ ಇರಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಯಶಸ್ಸಿಗೂ ಶ್ರಮ ಬೇಕು, ಆದ್ರೆ ಆ ಯಶಸ್ಸನ್ನ ಸಂಭ್ರಮಿಸುವ ವೇಳೆ ನಮ್ಮ ಜವಾಬ್ದಾರಿಯನ್ನ ಮರಿಬಾರದು. ಇದರಿಂದ ರಣವೀರ್ ಕೆರಿಯರ್ ಹಾಳಾಗುತ್ತಾ ಅಥವಾ ಬಿಗ್ ಕಮ್ ಬ್ಯಾಕ್ ಮಾಡ್ತಾರಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ.